ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ಲೀನಿಂಗ್ ವ್ಲಾಗ್ನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಂದರೆ ರೂಮ್ ಕ್ಲೀನಿಂಗ್ ಇವತ್ತು. ಶುಕ್ರವಾರ ಹಬ್ಬ ಇದೆ. ಸೊ ನಾನು 1 ವೀಕ್ ಮುಂಚೆ ಅಂದರೆ ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಕ್ಲೀನಿಂಗು. ಸೊ ನನಗೆ 3 ಡೇಸ್ ತೊಗೊಂಡೆ ಕ್ಲೀನ್ ಮಾಡೋದಕ್ಕೆ. ಅಂದರೆ ಈ ಕಬೋರ್ಡಲ್ಲಿ ಬಟ್ಟೆಗಳೆಲ್ಲ ಜೋಡಿಸ್ಕೊಂಡೆ. ಅಂದರೆ ಕ್ಲೀನಾಗೇ ಇತ್ತು, ಸೀರೆಗಳೆಲ್ಲನೂ ನೀಟಾಗಿ ಫೋಲ್ಡ್ ಆಗಿತ್ತು. ಬಟ್ ಅದೇ ನಾನು ಫ್ಯಾನ್ಸಿ ಸ್ಯಾರಿಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕಿದ್ದೀನಿ. ಸೊ ಹ್ಯಾಂಗರ್ಗೆ ಹಾಕಿಟ್ರೆ ಮೇಲ್ಗಡೆ ಕೆಳಗಡೆ ಎಲ್ಲ ಫುಲ್ಲು ಸ್ವಲ್ಪ ಕ್ಲೀನಾಗಿ ಅನಿಸುತ್ತೆ. ಸೊ ಅದಕ್ಕೆ ಹ್ಯಾಂಗರ್ಗೆ ಹಾಕ್ಬಿಟ್ಟಿಟ್ಟಿದ್ದೀನಿ. ಸೊ ಒಂದು ಹ್ಯಾಂಗರ್ಗೆ ನಾನು 2 ಸ್ಯಾರೀಸ್ ಹಾಕ್ತಾಯಿದ್ದೀನಿ. ಅಂದರೆ ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಹ್ಯಾಂಗರ್ಗೆ ಆ ಸೈಡ್ 1 ಸ್ಯಾರಿ ಮತ್ತು ಈ ಕಡೆ ಈ ಸೈಡ್ಗೆ 1 ಸ್ಯಾರಿ. ಸೊ 2 ಸ್ಯಾರೀಸ್ನ ಹಾಕ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಸೊ ಎಲ್ಲ ಹ್ಯಾಂಗರ್ಗಳನ್ನೂ ಹಾಕಿದ್ದೀನಿ. ಸುಮಾರು ಒಂದು 9-10 ಹ್ಯಾಂಗರ್ಗಳನ್ನ ತೊಗೊಂಡಿದ್ದೀನಿ. ಸೊ ನನ್ನ ಸ್ಯಾರೀಸ್ ಎಲ್ಲ ಯೂಶ್ವಲಿ ಕಮ್ಮಿನೇ, ಸೀರೆ ಉಡೋದೆಲ್ಲನೂ ಕಮ್ಮಿ, ಜಾಸ್ತಿ ಡ್ರೆಸ್ಗಳೇ. ಸೊ ಅದರಿಂದ ಆವಾಗ ಟ್ರೆಂಡಿಗೆ ಏನು ಬರುತ್ತೆ ಹೊಸ ಸೀರೆಗಳು, ಅದನ್ನೆಲ್ಲ ನಾನೇನು ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ. ಇವೆಲ್ಲ ಮದುವೆ ಸೀರೆಗಳೇ ಎಲ್ಲನೂ. ಸೊ ಫ್ಯಾನ್ಸಿ ಸ್ಯಾರಿಗಳು ಒಂದು 10 ತೊಗೊಂಡಿದ್ದೆ ಅನಿಸುತ್ತೆ, 10-11 ಫ್ಯಾನ್ಸಿ ಸೀರೆಗಳು ಮದುವೆಗೆ ಅಂತ. ಆಮೇಲೆ ರೇಷ್ಮೆ ಸೀರೆಗಳು ಅಷ್ಟೇ ಮದುವೆವೇನೆ. ಆಮೇಲೆ ಈಗೀಗ ಯಾರ್ದಾದ್ರೂ ಆಗಿದ್ದರೆ ಅದರಲ್ಲಿ 1-2 ರೇಷ್ಮೆ ಸೀರೆ ತೊಗೊಂಡಿದ್ದೀನಿ ಅಷ್ಟೇ. ನಾನು ಮ್ಯಾರೇಜಲ್ಲಿ ಪರ್ಚೇಸ್ ಮಾಡಿರೋವೆ ಎಲ್ಲ ಇರೋದು ಸೀರೆಗಳು. ಸೊ ರೇಷ್ಮೆ ಸೀರೆ ಕೂಡ ನಂಗೆ ಅಷ್ಟೊಂದು ಚೆನ್ನಾಗಿ ಉಡೋದಕ್ಕೇನು ಬರೋದಿಲ್ಲ. ಸೊ ಯೂಶ್ವಲಿ ಪ್ರಿಫರ್ ಮಾಡೋದು ಗೌನ್ಗಳು ಮತ್ತು ಲಾಂಗ್ ಡ್ರೆಸ್ಗಳು ಅಷ್ಟೇನೆ. ಸೊ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಲಾಂಗ್ ಡ್ರೆಸ್ಗಳು ಅಥವಾ ಗೌನ್ಗಳ ಥರದವು ಚೆನ್ನಾಗೇ ಕಾಣುತ್ತೆ ಫಂಕ್ಷನ್ಸ್ಗೆಲ್ಲ. ಸೊ ಇಲ್ಲೇ ರಿಲೇಟಿವ್ಸಲ್ಲೇ ಫ್ಯಾಮಿಲಿನಲ್ಲೇ ಯಾವುದಾದ್ರೂ ಫಂಕ್ಷನ್ಸ್ ಆದರೆ ಮಾತ್ರ ಸ್ಯಾರಿ ಪ್ರಿಫರ್ ಮಾಡೋದು. ಫ್ಯಾನ್ಸಿ ಉಡಲ್ಲ ಬಿಡಿ, ಬರೀ ರೇಷ್ಮೆದೇ ಅನಿಸುತ್ತೆ. ಫ್ಯಾಮಿಲಿಲಿ ಯಾವುದಾದ್ರೂ ಫಂಕ್ಷನ್ಸ್ ಆದರೆ ಸಿಲ್ಕ್ ಸ್ಯಾರಿಗಳೇ ಪ್ರಿಫರ್ ಮಾಡೋದು. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇವು ಸೀರೆಗಳು ಒಂದೊಂದನ್ನೇ ಹ್ಯಾಂಗರ್ಗೆ ಹಾಕ್ತಾಯಿದ್ದೀನಿ. ಸೊ ಅಭ್ಯಂತಿಗೆ ಅವತ್ತು ಆ್ಯಕ್ಚುಲಿ ಅವನಿಗೆ ಹಿ ವಾಸ್ ನಾಟ್ ವೆಲ್. ಸೊ ಮಲ್ಕೊಂಡಿದ್ದ ಅವನು. ನಿಶ್ವಿಕಾ ಸ್ಕೂಲಿಂದ ಆಲ್ರೆಡಿ ಬಂದಿದ್ಲು, ಕೆಳಗಡೆ ಮೇಲೆ ಓಡಾಡ್ತಿದ್ಲು. ಸೊ ಮೇಲ್ಗಡೆ ಅವರು ಕ್ಲೀನ್ ಮಾಡ್ಕೊತಾ ಇದ್ದರು, ಜ್ಯೋತಿಯವರೆಲ್ಲನೂ ಮೇಲೆ. ಸೊ ಇಲ್ಲಿ ನಾನು ಮಧ್ಯದಲ್ಲಿ ಕಬೋರ್ಡ್ ಇದೆಯಲ್ಲ, ವಾಲ್ಡ್ರೋಪು, ಆ ಮಧ್ಯದ ವಾಲ್ಡ್ರೋಫಲ್ಲಿ ನಾನು ಸ್ಯಾರಿಗಳನ್ನ ಇಟ್ಟಿದ್ದೀನಿ. ಫ್ಯಾನ್ಸಿವು ಫಸ್ಟು ರೇಷ್ಮೆವೆಲ್ಲ ಅಲ್ಲೇ ಇಟ್ಟಿದ್ದೆ. ಬ್ಲೌಸ್ಗಳು ಮತ್ತು ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ ಮತ್ತು ಒಂದು ಗೌನ್ ಇತ್ತು, ಅದನ್ನು ಕೂಡ ಹ್ಯಾಂಗರ್ಗೆ ಹಾಕಿ ಅಲ್ಲೇ ಇಟ್ಟಿದ್ದೆ. ನೋಡಿ ಅಲ್ಲಿ ಗೌನ್ ಕಾಣಿಸ್ತಾ ಇದೆ, ಎಲ್ಲನೂ ಅಲ್ಲೇ ಹ್ಯಾಂಗರ್ಗೆ ಹಾಕಿಟ್ಟಿದ್ದೆ ಒಂದೇ ಕಡೆ. ಬಟ್ ತುಂಬ ಕಚಾಪಿಚಿ ಅನ್ನಿಸ್ತಾಯಿತ್ತು, ತುಂಬಾ ಕಚಾಪಿಚಿ ಅನ್ನಿಸ್ತಾಯಿತ್ತು. ಸೊ ಅದಕ್ಕೇ ಅದೆಲ್ಲ ಅಲ್ಲಿಂದ ತೆಗೆದು ಇವಾಗ ಫುಲ್ಲು ಆ ಕಡೆ ನೆಕ್ಸ್ಟ್ ಕಬೋರ್ಡು ರೈಟ್ ಸೈಡ್ ಕಾಣ್ತಿದೆಯಲ್ಲ, ಆ ಕಬೋರ್ಡ್ ಕಡೆ ಎಲ್ಲ ನಾನು ಸಿಲ್ಕ್ ಸ್ಯಾರಿ ಜೋಡಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಮಧ್ಯದಲ್ಲಿ ಮಾತ್ರ ಫ್ಯಾನ್ಸಿದು ಅಷ್ಟೇ ಜೋಡಿಸಿರೋದು. ಮತ್ತು ಬ್ಲೌಸ್ಗಳು ಕೂಡ ನಾನಲ್ಲಿ ಯಾವುದು ಏನು ಇಡೋದಕ್ಕೆ ಹೋಗಿಲ್ಲ, ಎಲ್ಲ ಆ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ವರ್ಕ್ ಬ್ಲೌಸ್ಗಳೆಲ್ಲನೂ ಅದನ್ನು ಮೆಸ್ಸಪ್ ಆದರೆ ಫುಲ್ಲು ಬಿಚ್ಕೊಂಡಂಗೆ ಆಗುತ್ತೆ ಥ್ರೆಡ್ಗಳು ಅಂತ ಹೇಳಿ ಆ ಕಡೆಗೆ ಇಟ್ಟಿದ್ದೀನಿ. ಸೊ ಫ್ಯಾನ್ ಬಂದು ನಾವು ಈ ಫ್ಯಾನೇ ಯೂಸ್ ಮಾಡೋದು. ಸೊ ಸೀಲಿಂಗ್ ಅಂದರೆ ಮೇಲ್ಗಡೆ ಎಲ್ಲ POP ಡಿಸೈನ್ಸ್ ಇದೆ ಅಲ್ವ, ಸೊ ಅದಕ್ಕೆ ಫ್ಯಾನ್ ಇಲ್ಲ ಮೇಲ್ಗಡೆ ಮೋಲ್ಡಲ್ಲಿ. ಸೊ ನಾವು ಈ ಟೇಬಲ್ ಫ್ಯಾನೇ ಯೂಸ್ ಮಾಡೋದು ಫಸ್ಟಿಂದನೂ ಅಷ್ಟೇ. ಸೊ ಫಸ್ಟ್ ಒಂದು ಟೇಬಲ್ ಫ್ಯಾನ್ ಇತ್ತು, ಅದಾಗಲೇ ರಿಂಗ್ ಬಿಚ್ಕೊಂಡ್ಬಿಟ್ಟಿತ್ತು. ಸೊ ಇದು ಸೆಕೆಂಡ್ ಫ್ಯಾನ್ ಇದು ಆ್ಯಕ್ಚುಲಿ ಫ್ಯಾಕ್ಟ್ರಿದು ಅನಿಸುತ್ತೆ. ಫ್ಯಾನು ತುಂಬ ಚೆನ್ನಾಗಿ ಓಡುತ್ತೆ ಫ್ಯಾಕ್ಟ್ರಿದು. ಒಂಥರ ಹೆವಿ ಡ್ಯೂಟಿ ಫ್ಯಾನ ಇದು ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಯಾಕಂದರೆ ಅದು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಫ್ಯಾನು. ಹುಡುಗರಿಗೆ ಬೇಕೇ ಬೇಕು, ರಾಕೇಶವ್ರಿಗೂ ಬೇಕೇ ಬೇಕು. ಸೊ ಸೀರೆಗಳೆಲ್ಲ ಏನು ಬೇಗನೆ ಮಡಚಿದ್ದಾಗೋಯ್ತು ನಂದಂತೂ. ಒಂದು 2-3 ಅವರಲ್ಲಿ ಬಟ್ಟೆಗಳೆಲ್ಲ ಜೋಡಿಸಿದ್ದಾಗೋಯ್ತು. ಬಟ್ ಈ ಡ್ರಾಯರ್ಗಳು ಅದೆಲ್ಲ ಒಂದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಏನು ಅಂದರೆ ನಾನು ಗ್ಯಾಪ್ ತೊಗೊಳ್ತಾಯಿತ್ತು ಜಾಸ್ತಿ ಮಧ್ಯದಲ್ಲಿ. ಇವಾಗ ಕುಕ್ಕಿಂಗ್ ಆಗಿರ್ಬೋದು, ಇವಾಗ ಒಂದು ಬ್ರೇಕ್ ಅಂತ ಸಿಕ್ಬಿಡುತ್ತೆ ಮಧ್ಯದಲ್ಲಿ ಹುಡುಗರು ಇದ್ದಾಗ ಒಂದೊಂದ್ಸಲಿ. ಸೊ ಅದಕ್ಕೆ ಅವಾಗ ಕೆಳಗಡೆ ಹೋಗಿ ಬಂದು 2 ಡೇಸ್ 2.5 ಡೇಸ್ 3 ಡೇಸೇ ಅಂದ್ಕೊಳ್ಳಿ ಆಯಿತು ಅನಿಸುತ್ತೆ ಕ್ಲೀನಿಂಗ್ ಮಾಡೋದಕ್ಕೆ. ಸೊ ಈ ಸೀರೆಗಳು ಇವೆಲ್ಲ ಉಟ್ಟೆ ತುಂಬ ದಿವಸ ಆಗಿಬಿಟ್ಟಿದೆ.
ಸೊ ಸೀರೆ ಉಡೋಣ ಅಂತ ಅನ್ಕೋತೀವಿ ಫಂಕ್ಷನಲ್ಲಿ, ಬಟ್ ಆದರೆ ಅವಾಗ ಒಂದೊಂದ್ಸಲಿ ಏನು ಅಂದರೆ ಹುಡುಗರನ್ನ ಇಟ್ಕೊಂಡು ಯಾರಪ್ಪ ಸ್ಯಾರಿ ಹಾಕ್ಕೊತಾರೆ ಅಂತ ಡ್ರೆಸ್ಸಸ್ ಹಾಕ್ಕೊಂಡ್ಬಿಟ್ರೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಡ್ರೆಸ್ಸಸ್ಸು. ಸೊ ಜೊತೆಗೆ ಲೈಟ್ ವೆಯ್ಟು ಕಂಫರ್ಟಬಲ್, ಜೊತೆಗೆ ಅನ್ಈಸಿ ಆಗಿರೋದಿಲ್ಲ. ಸ್ಯಾರೀಸ್ ಎಲ್ಲ ತುಂಬ ಅನ್ಈಸಿಯಾಗಿ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಇದೆಲ್ಲ ನೋಡಿ, ಈ ಸೀರೆಗಳೆಲ್ಲ ಒಂದ್ಸಲಿನೂ ಉಟ್ಟೇ ಇಲ್ಲ ನಾನು, ಇವೆಲ್ಲ ಹಂಗಂಗೆ ಇದೆ ಹಾಗೇ. ಸೊ ಬ್ಲೌಸ್ ಎಲ್ಲ ರೀಸೆಂಟಾಗಿ ಹೊಲಿಸ್ದೆ. ಈ ಒಂದು 2-3 ಸೀರೆಗಳಿತ್ತು, ಅವೆಲ್ಲ ನಾನು ರೀಸೆಂಟಾಗಿ ಹೊಲಿಸ್ದೆ ಬ್ಲೌಸ್ಗಳು. ಒಂದು ಲಾಸ್ಟ್ ಇಯರ್ ಅನಿಸುತ್ತೆ, ಲಾಸ್ಟ್ ಇಯರ್ ಡಿಸೆಂಬರಲ್ಲೋ ಜಾನಲ್ಲೋ ಹೊಲಿಸ್ದೆ ಈ ಬ್ಲೌಸ್ಗಳೆಲ್ಲ. ಅಂದರೆ ಏನೂ ಪ್ಯಾಟರ್ನ್ ಇಡಿಸಿಲ್ಲ ನಾನು, ಡಿಸೈನ್ ಏನೂ ಇಡಿಸ್ಲಿಲ್ಲ. ಫ್ಯಾನ್ಸಿ ಸೀರೆ ಇಡಿಸ್ಬೋದಿತ್ತು, ಡಿಸೈನು ತುಂಬ ಚೆನ್ನಾಗಿ ಬರ್ತಿತ್ತು ಪ್ಯಾಟರ್ನ್ ಇಡಿಸಿದ್ದಿದ್ರೆ. ಬಟ್ ಆದರೆ ನಾನು ಸುಮ್ಮನೆ ಪ್ಲೇನ್ ಹಾಗೆ ಹೆಂಗಿದೆ ಅದೇ ರೀತಿ ಹೊಲಿಸ್ಬಿಟ್ಟಿದ್ದೀನಿ. ಸೊ ಮಾಮೂಲಿ ನಾರ್ಮಲಾಗಿ ತೋಳು ಒಂದು ಅರ್ಧಕ್ಕೆ ಇಡಿಸಿ, ಬ್ಯಾಕು ಕೂಡ ಏನೂ ಡಿಸೈನ್ ಇಡಿಸಿಲ್ಲ. ಸೊ ಫುಲ್ಲು ನಾರ್ಮಲಾಗಿ ಯು ಶೇಪ್ ಥರ ಇಡಿಸಿದ್ದೀನಿ ಬ್ಲೌಸಿಗೆ. ಸೊ ಚೆನ್ನಾಗಿದೆ. ಒಂದು 2-3 ಸೀರೆನೇನೋ ನಾನು ಹಂಗೆ ಫುಲ್ಲು ಒಂದೇ ಥರ ಹೊಲಿಸ್ಬಿಟ್ಟಿದ್ದೀನಿ ಬ್ಲೌಸು. ಸೊ ಚೆನ್ನಾಗಿದೆ, ಬಟ್ ಪ್ಯಾಟರ್ನ್ ಇಡಿಸಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ದಿಸ್ ಇಸ್ ಆಲ್ಸೋ ನೈಸ್. ಹೆಂಗಿದ್ರು ಜಾಸ್ತಿ ಉಡೋದಿಲ್ಲ ಏನಿಲ್ಲ, ಸಾಕು ಹಾಗೇ. ಇಲ್ಲಾಂದರೆ ಏನು ಮಾಡ್ಬೋದು ಅಂದರೆ ಒಂದು 2-3 ಸೀರೆಗಳಿಗೆ ಆಗೋ ಥರ ಒಂದೇ ಒಂದು ಬ್ಲೌಸ್ ಹೊಲಿಸ್ಕೋಬೇಕು ನಾವು, ಮಲ್ಟಿ ಕಲರ್ ಬ್ಲೌಸು. ಅದು ಮೆಟೀರಿಯಲ್ ಡಿಫ್ರೆಂಟ್ ಆಗಿರಬೇಕು, ಸಿಲ್ಕ್ ಥರ ಮೆಟೀರಿಯಲ್ ಇರಬಾರ್ದು. ಅದು ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇವಾಗೆಲ್ಲ ಆಲ್ರೆಡಿ ಹೊಲಿಸ್ಬಿಟ್ಟಿದ್ದೀನಿ ಬ್ಲೌಸ್ಗೆ. ಇನ್ಯಾವುದಾದ್ರೂ ತೊಗೊಂಡ್ರೆ ನೆಕ್ಸ್ಟು ತೊಗೋಬೇಕಷ್ಟೇ. ಸೊ ನಾನು ಕ್ಯಾಮ್ರಾ ಅಲ್ಲಿ ಆ ಕಡೆಗೆ ಇಟ್ಟಿದ್ದೆ, ನಿಜು ಏನಾರು ಚೆಲ್ಲಿದ್ರಾಯ್ತು ಬೆಳೆಸಿದ್ರಾಯ್ತು ಅಂತ ಹೇಳಿ. ಸೊ ಇಲ್ಲಿ ಈ ಕಡೆ 2 ಡ್ರಾಯರ್ ಇದೆ. ನಾವಿಲ್ಲಿ ಆ್ಯಕ್ಚುಲಿ ಮೆಡಿಸನ್ಸ್ ಇಡ್ತಾಯಿದ್ವಿ, ಮೆಡಿಸನ್ನು ಮತ್ತು ಅದು ಇದು ಎಲ್ಲ ಬರೀ ಆಟ ಸಾಮಾನುಗಳು ತುಂಬೋಗಿತ್ತು ಈ ಡ್ರಾಯರಲ್ಲಿ. ಸೊ ಅದನ್ನೆಲ್ಲ ತೆಗೆದು ಒಂದು ಕವರಷ್ಟು ಆಟ ಸಾಮಾನು ಸಿಕ್ಕಿದೆ ನಿಶ್ವಿಕೊಂದು, ಎಲ್ಲ ಬೇಡದಿರೋದೆಲ್ಲ ತುಂಬಿಟ್ಟಿದ್ದೀನಿ. ಅದಿನ್ನೂ ಕೆಳಗಡೆ ಬಿಸಾಕೋಕ್ಕೆ ಆಗಿಲ್ಲ. ಚಿನ್ನಿ ಎತ್ಕೊಂಬಂದು ಇಟ್ಕೊಳ್ಳೋದು ಮತ್ತು ಆಟ ಆಡೋದು ಹಿಂಗೆ ಮಾಡ್ತಾಯಿದ್ದಾಳೆ. ಸೊ ಇದರಲ್ಲಿರೋದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಡೆ 2 ಡ್ರಾಯರ್ಗಳಿವೆ, ಮತ್ತು ಅದ್ರ ಮೇಲ್ಗಡೆ ಶೆಲ್ಫಲ್ಲೂ ಅಲ್ಲೇನೂ ಇಲ್ಲ, ಅಲ್ಲಿ ಖಾಲಿ ಇದೆ. ಇದ್ದರೆ ಒಂದು 2-3 ಟ್ಯಾಬ್ಲೆಟ್ಸ್ ಇರ್ಬೋದೇನೋ ಅಷ್ಟೇ, ಪ್ಯಾರಾಸಿಟಮೋಲ್ ಅದು ಇದು. ಸೊ ಇಲ್ಲಿ ಈ ಕಡೆ ಡ್ರಾಯರಲ್ಲಿ ನಾನು ಏನು ಅಂತ ಹೇಳಿದ್ರೆ, ಫಸ್ಟು ಸಾಮಾನೆಲ್ಲ ತೆಗೆದು ಒಂದು ಬಟ್ಟೆಲೆಲ್ಲ ಒರೆಸ್ಕೊಂಬಿಟ್ಟೆ. ಆಮೇಲೆ ಬಟ್ಟೆ ನೀರು ಮಾಡ್ಕೊಂಡು ಒರೆಸ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟೆ. ಅದನ್ನು ಡ್ರಾಯರ್ಗಳು ತೆಗೆದುಬಿಟ್ಟೆ, ಒಂದು ಸ್ವಲ್ಪ ಹೊತ್ತು ಹಾರ್ಕೊಳ್ಳಿ ಚೆನ್ನಾಗಿ ಅಂತ. ಆಮೇಲೆ ಆ ಕಡೆ ಫುಲ್ಲು ಡೈಪರ್ಗಳನ್ನ ಜೋಡಿಸ್ಬಿಟ್ಟೆ. ನಿಶುದು ಡೈಪರ್ಗಳು ಮತ್ತು ಅಭ್ಯಂತ ಡೈಪರ್ಗಳನ್ನೆಲ್ಲ ಜೋಡಿಸಿದ್ದೀನಿ. ಇವಾಗೇನು ಅವಳು ಡೈಪರ್ ಯೂಸ್ ಮಾಡ್ತಾಯಿಲ್ಲ. ಸೊ ಅಭ್ಯಂತವು ಡೈಪರ್ಗಳೆಲ್ಲ ಜೋಡಿಸಿದ್ದೀನಿ. ಮತ್ತು ಇನ್ನು ಆ ಕಡೆ ರೈಟ್ ಸೈಡ್ ಇರೋ ಡ್ರಾಯರಲ್ಲಿ ಟೋಪಿಗಳೆಲ್ಲ ಇಟ್ಟಿದ್ದೀನಿ, ಸ್ವೆಟರ್ಸು, ಟೋಪಿ, ಮತ್ತು ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತೆ ಹೆಣ್ಮಕ್ಳದ್ದು, ಅವೆಲ್ಲ ಒಂದು ಸ್ವಲ್ಪ ಅಲ್ಲೇ ಇಟ್ಬಿಟ್ಟಿದ್ದೀನಿ ಆ ಕಡೆ. ಸೊ ಇದೆಲ್ಲ ಸ್ವಲ್ಪ ಧೂಳು ಆದಂಗೆ ಇತ್ತು. ಮತ್ತು ನಾವು ಜಿರಳೆ ಔಷಧಿ ಇಟ್ಟಿದ್ವಲ್ಲ, ಅಲ್ಲಲ್ಲೇ ಒಂದೊಂದು ನಾವು ನೋಡ್ಕೊಂಡಿರಲ್ಲ, ಜಿರಳೆಗಳೆಲ್ಲ ಇದಾಗ್ಬಿಟ್ಟಿತ್ತು. ಸೊ ಜಿರಳೆಗಳೆಲ್ಲ ಆಲ್ಮೋಸ್ಟು ಎಷ್ಟು ದಿವಸದ್ದು ಅಂತ ಗೊತ್ತಿಲ್ಲ, 1-2 ಜಿರಳೆ ಸಿಕ್ಕಿದ್ವು ಅನಿಸುತ್ತೆ. ತುಂಬ ಪವರ್ಫುಲ್ ಇದೆ ಔಷಧಿ ಮಾತ್ರ. ಇಲ್ಲ ಅಂತಂದರೆ ಆ ಜಿರಳೆದು A-ಲೈನ್ ಅಂತ ಅದು ನೆಕ್ಸ್ಟ್ ಇನ್ನು ಯಾವಾಗಾದರೂ ವ್ಲಾಗಲ್ಲಿ ತೋರಿಸ್ತೀನಿ. ಯಾರ್ಯಾರ ಮನೇಲಿ ಜಿರಳೆ ಜಾಸ್ತಿ ಇದೆ, ಅದೊಂದು ಆಯಿಂಟ್ಮೆಂಟ್ ಬರುತ್ತೆ ವೈಟ್ ಕಲರ್ ಟ್ಯೂಬಲ್ಲಿ, A-ಲೈನ್ ಅಂತ ಕಾಕ್ರೋಚ್ದು. ಅದನ್ನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ಆಯಿಂಟ್ಮೆಂಟು, ಅಲ್ಲಿ ಇಲ್ಲಿ ಒಂಚೂರು ಅಂಟಿಸ್ಬಿಟ್ಬಿಟ್ರೆ ಸಾಕು, ಒಂದೇ ಒಂದು ಕಾಕ್ರೋಚ್ ಕೂಡ ಕಾಣಿಸೋದಿಲ್ಲ. ಆಮೇಲೆ ನಿಮ್ಗೆ ಆ ಕಾಕ್ರೋಚು ಯಾವಾಗ ಸಿಗುತ್ತೆ ಅಂತಂದರೆ, ಅದು ಅಲ್ಲಿ ಇಲ್ಲಿ ಎಲ್ಲಿ ಹೋಗಿರುತ್ತೆ ನಿಮಗೆ ತೆಗೆದಾಗ ಆ ಕಾಕ್ರೋಚ್ ಸಿಗುತ್ತೆ ಅಷ್ಟೇ. ಸೊ ಅದು ಬಿದ್ದಿರೋದು ಕೂಡ ಕಾಣಿಸಿಲ್ಲ ನಮಗೆ ಕಾಕ್ರೋಚು. ಏನಂದರೆ ಇವಾಗ ಕಬೋರ್ಡಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಇಟ್ಟಿರ್ತೀನಿ ಔಷಧಿನ. ಸೊ ಆವಾಗ ಸಿಗುತ್ತೆ ನಮಗೆ ಕಾಕ್ರೋಚು. ಇದು ಎಷ್ಟು ದಿವಸದಿಂದ ಇಲ್ಲೇ ಇತ್ತು ಅನಿಸುತ್ತೆ ಅಂದ್ಬಿಟ್ಟು ಆವಾಗ ನಾವು ಕ್ಲೀನ್ ಮಾಡ್ಕೋಬೇಕು ಕಾಕ್ರೋಚು. ಸೊ ಆ ಥರ ಫುಲ್ಲು ಮನೆಯೆಲ್ಲ ಕ್ಲೀನ್ ಆಗುತ್ತೆ. ಆ ಜಿರಳೆ ಕಾಟಗಳು ಒಂಚೂರು ನಿಮಗೆ ಇರೋದಿಲ್ಲ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವಾಗಾದರೂ ಕೈಗೆ ಸಿಕ್ಕಿದಾಗ. ಇವಾಗೆಲ್ಲ ಕ್ಲೀನ್ ಆಯ್ತಲ್ಲ, ಎತ್ತಿಟ್ಬಿಟ್ಟಿದ್ದೀವಿ ಆಯಿಂಟ್ಮೆಂಟ್ ಎಲ್ಲನೂ. ಸೊ ಇದಿಷ್ಟು ಕಬೋರ್ಡ್ಗಳಲ್ಲಿ ಸಾಮಾನು ತೆಗೆದಿಟ್ಟಿದ್ದೀನಿ, ಏನೇನು ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತ ಇನ್ನೂ ನೋಡ್ತಾ ಇದ್ದೀನಿ. ಸೊ ಇದಿಷ್ಟು ಇಲ್ಲಿ ಈ ಡ್ರಾಯರ್ ಇದೆಯಲ್ಲ, ಇದೊಂದು ಡ್ರಾಯರಲ್ಲಿ ನಿಶ್ವಿಕಂದು
ಏನಪ್ಪ ಡೆಲಿವರಿ ಟೈಮಲ್ಲಿ ಆಗಿದಂತಹ ಅದೆಲ್ಲ ಮೆಡಿಸನ್ಸ್ದು ಮತ್ತು ಆ ಬಿಲ್ಲು ಪ್ರಿಸ್ಕ್ರಿಪ್ಷನ್ಸ್ದು ಎಲ್ಲ ಇಟ್ಟಿದ್ದೀನಿ. ಮತ್ತು ಡೊಯಾಕಾನ್ದು ಫೈಲ್ಸು ಎಲ್ಲವೂ ಅಲ್ಲೇ ಇದೆ. ನಿಶ್ವಿಕಂದು ಅಭ್ಯಂಥದ್ದು ಕೂಡ ಅಲ್ಲೇ ಇಟ್ಟಿದ್ದೀನಿ. ಸೊ ಆ ಕಡೆ ಅದು ನಿಶುದಲ್ವಾ ಫ್ರಾಕ್ಗಳು, ಅಲ್ಲೆಲ್ಲ ಎತ್ತಿಕ್ಕಿದ್ದೀನಿ ಜೋಡ್ಸೋಣ ಅಂತ. ಫ್ರಾಕ್ಗಳೆಲ್ಲ ಹಾಕಿಟ್ಟಿದ್ದೀನಿ. ಸೊ ಈ ಅಭ್ಯಂತಂತೂ ಕ್ಯಾಮ್ರಾ ಇದು ಫೋನ್ ನೋಡಿಬಿಟ್ರೆ ಬಿಡೋದೇ ಇಲ್ಲ. ಅವ್ನು ನೋಡಬೇಕಂದ್ರೆ ನೋಡಬೇಕಷ್ಟೇ ಫೋನು. ಎಲ್ಲಾನ ನೋಡ್ದೆ ಅಂದರೆ ಹೋಗೊಂದ್ಸಲಿ ಮುಟ್ಟಾದರೂ ಬರಬೇಕು ಫೋನು, ಸೆಲ್ಫಿ ಸ್ಟಿಕ್ಕು ಎಲ್ಲ ನಾನು. ಸೊ ಇದೆಲ್ಲ ನಿಶು ಫ್ರಾಕ್ಗಳು, ಇವನ್ನೆಲ್ಲ ಮಡ್ಚಿಡೋಣ ಅಂತ. ಸೊ ಆಲ್ರೆಡಿ ಈವ್ನಿಂಗ್ ಆಗೇ ಹೋಯ್ತು ಇದಿಷ್ಟು ಮಾಡೋ ಅಷ್ಟರಲ್ಲಿ. ಈ ಕಡೆ ಕಬೋರ್ಡು ಮತ್ತು ಆ ಕಡೆ ಡ್ರಾಯರ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ, ಜೊತೆಗೆ ಈ ಬೆಡ್ ಪಕ್ಕನೂ ಕೂಡ ಒಂದೆರಡು ಡ್ರಾಯರ್ಗಳಿವೆ, ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೇ ಹೋಯ್ತು. ಸೊ ಇವಾಗ ಫ್ರಾಕ್ಗಳನ್ನೆಲ್ಲ ಮಡ್ಚಿಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಅಂತ ಹೇಳಿದರೆ ಎಲ್ಲ ಸಿಕ್ಕಿದ್ರು ಕೆಲಸದವರು. ಸೊ ಈ ಸಲ ಅಂದರೆ ಏನು ಅಂತ ಹೇಳಿದ್ರೆ ಜ್ಯೋತಿ ಒಬ್ಬಳೇ ಅಲ್ವಾ. ಸೊ ಅದರಿಂದ ಮೇಲುಗಡೆಯಿಂದ ಅವರು ಟೆರಸ್ಗಿಂತ ಮೇಲೆ ಅಲ್ಲಿ ಸೋಲಾರ್ ಇದೆ ಅಲ್ವಾ, ಸೋಲಾರಿಂದನೂ ವಾಶ್ ಮಾಡ್ಕೊಂಬರ್ತಾ ಇದ್ದಾರೆ. ಸೊ ಆದ್ದರಿಂದ ಈ ಸಲ ನಾನೇ ಎಲ್ಲ ಮಡ್ಚಿಟ್ಕೊತಾ ಇದ್ದೀನಿ. ಬಟ್ ಈ ಸಲ ನಾನು ಮಡ್ಚಿಟ್ಟಿರೋದ್ರಿಂದನೂ ಕ್ಲೀನ್ ಅನಿಸುತ್ತೆ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ಲೀನಿಂಗ್ ವ್ಲಾಗ್ ಸೆಕೆಂಡ್ ಡೇ ಇವತ್ತು ಕ್ಲೀನಿಂಗ್ದು. ಸೊ ನಾನು ಹೇಳಿದ್ನಲ್ಲ ಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅಂತ ಹೇಳಿ. ಸೊ ಅದರದ್ದು ಕ್ಲೀನಿಂಗು ಸೆಕೆಂಡ್ ಡೇ ಇವತ್ತು. ನಮ್ಮ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ನನ್ನ ವಾಲ್ಡ್ರೋಬ್ ಎಲ್ಲ ಫುಲ್ಲು ಜೋಡಿಸಿಟ್ಟಿದ್ದೀನಿ. ಇವಾಗ ರಾಕೇಶ್ ಅವ್ರದ್ದು ವಾಲ್ಡ್ರೋಬ್ನ ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು. ಸೊ ತುಂಬ ಬಟ್ಟೆಗಳಿದೆ, ಆದರೆ ಒಂದು ಹಾಕ್ಕೊಳ್ಳೋದಿಲ್ಲ ಸರಿಯಾಗಿ. ಸೊ ಯಾವ್ದ್ಯಾವ್ದು ಬೇಕು ಬೇಡ ಡೈಲಿ ಯೂಸ್ ಮಾಡೋದು ಒಂದು ಕಡೆ ಜೋಡಿಸಿಟ್ಟಿದ್ದೀನಿ. ಟೀ ಶರ್ಟ್ಗಳು ಒಂದು ಕಡೆ, ಮತ್ತು ಶರ್ಟ್ಗಳು ಒಂದು ಕಡೆ, ಫಾರ್ಮಲ್ ಪ್ಯಾಂಟ್ ಬೇರೆ ಕಡೆ, ಜೀನ್ಸ್ ಪ್ಯಾಂಟ್ ಬೇರೆ ಕಡೆ, ಮತ್ತು ಈ ಬನೀನು ಇವೆಲ್ಲ ಒಂದು ಕಡೆ. ಸೊ ಎಲ್ಲ ಒಂದೊಂದು ಕಡೆ ಎತ್ತಿಕ್ಬಿಟ್ಟಿದ್ದೀನಿ. ರಾಕೇಶ್ ಅವ್ರದ್ದು ಎಲ್ಲನೂ ಇಲ್ಲಿ ಜೋಡಿಸಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅದನ್ನೆಲ್ಲ ಇವಾಗ ಒಂದು ಬಟ್ಟೆಗೆ ಬರ್ಸಿದ್ದೀನಿ ಕಬೋರ್ಡೆಲ್ಲನೂ. ಸೊ ಅದಕ್ಕೆ ಹಾರ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಸೊ ಆಮೇಲೆಲ್ಲ ತೆಗೆದು ಒಳಗಡೆ ಜೋಡಿಸ್ತೀನಿ. ಇದು ಬ್ಲೇಸರ್ಗಳಿದೆ ರಾಕೇಶ್ ಅವ್ರದ್ದು. ಇದೊಂದು ಹಾಫು ಮತ್ತು ಇದೊಂದು ಯೆಲ್ಲೋ ಕಲರು, ಮತ್ತು ಅದ್ರ ಜೊತೆಗೆ ಇದೊಂದಿದೆ ಬ್ಲೂ ಕಲರ್ ಬ್ಲೇಸರು. ಸೊ ಇಲ್ಲಿ ಬಟ್ಟೆಗಳು ಇಲ್ಲಿ ಇಟ್ಟಿದ್ದೀನಿ, ಅವ್ರದ್ದೆಲ್ಲ ಮುಚ್ಚಿಟ್ಟಿದ್ದೀನಿ ಇಲ್ಲೆಲ್ಲನೂ. ಸೊ ಅವೆಲ್ಲ ಇಷ್ಟಕ್ಕೆ ಜೋಡಿಸ್ಬಿಡ್ಬೇಕಷ್ಟೇ, ಮೇಲೆ ಕೆಳಗಡೆ ಇಲ್ಲೆಲ್ಲ ಜೋಡಿಸ್ಬಿಡ್ಬೇಕು. ಸೊ ನನ್ನ ವಾಲ್ಡ್ರೋಬ್ ಎಲ್ಲ ಫುಲ್ಲು ನೀಟಾಗಿ ಮಡ್ಚಿಟ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ಚೂಡಿದಾರ್ ಒಂದು ಸ್ವಲ್ಪ ಹೊಲಿಗೆ ಹಾಕ್ಸೋದು ಅವು ಎಲ್ಲ ತುಂಬಿಟ್ಟಿದ್ದೀನಿ. ಸೊ ನನ್ನದು ಎಲ್ಲ ಜೋಡಿಸಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀಟಾಗಿ. ಇಲ್ಲೆಲ್ಲ ಜೋಡಿಸಿಟ್ಟಿದ್ದೀನಿ ಒಂದು ಕಡೆ. ಇದಿಷ್ಟು. ಆಮೇಲೆ ಇಲ್ಲಿ ಕೆಳಗಡೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದು ಈ ಗೌನ್ಗಳೆಲ್ಲ ಎತ್ತಿಕ್ಬಿಟ್ಟಿದ್ದೀನಿ ಒಂದು ಸೈಡು. ಸೊ ಇವೆಲ್ಲ ಜೋಡಿಸಿಟ್ಟಿದ್ದೀನಿ ಈ ಸೈಡು. ವೇಲ್ಗಳೆಲ್ಲ ಒಂದು ಕಡೆ ಇದೆ, ಲೆಗ್ಗಿಂಗ್ಸ್ ಪ್ಯಾಂಟ್ಗಳು ಮತ್ತು ಅದಷ್ಟು ವೇಲ್ಗಳು. ಇಲ್ಲಿ ಹುಡುಗರ್ದು ಇಟ್ಟಿದ್ದೀನಿ. ಕೆಳಗಡೆ ಇದು ನಾವು ಜೀನ್ಸ್ ಪ್ಯಾಂಟ್ಗಳಿವೆ ಮತ್ತು ಟಾಪ್ಗಳು. ಇನ್ನಿವೆರಡರಲ್ಲಿ ಹುಡುಗರ್ದು ಇಟ್ಟಿದ್ದೀನಿ, ಸಾರಿ 3ರಲ್ಲಿ. ಮೇಲ್ಚಿನ್ನಿಯು ಫ್ರಾಕ್ಗಳು. ಇನ್ನಿಲ್ಲೂ ನಿಶ್ವಿಕಂದೆ, ಇನ್ನಿಲ್ಲೊಂದು ಕಡೆ ಅಭ್ಯಂಥದ್ದು. ಇವೆಲ್ಲ ಕವರ್ಗಳು ಎತ್ಕೊಬೇಕು, ಅದು ಮೇಕಪ್ ಐಟಮ್ಸ್ ಅವು ಇವು ತುಂಬಿಟ್ಟಿದ್ದೀನಿ. ಸೊ ಅದಷ್ಟು ಎತ್ತಿಟ್ಕೊಬೇಕಾಗುತ್ತೆ. ಸೊ ಇಲ್ಲಿ ಇದಿಷ್ಟಿದೆ. ಅಲ್ಲಿ ಆ ಕಡೆ ಕೆಳಗಡೆ ಬಾಕ್ಸಲ್ಲಿ ಏನೂ ಇಲ್ಲ, ಫುಲ್ಲು ಖಾಲಿ ಇದೆ, ಅಥವಾ ಬಾಕ್ಸಲ್ಲಿ ಏನೂ ಇಲ್ಲ. ಮತ್ತು ಇನ್ನು ಈ ಕಡೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು. ಸೊ ಅಲ್ಲಿ ಇನ್ನೇನಿಟ್ಟಿಲ್ಲ, ಮಾಮೂಲಿ ಇದು ಬ್ಯಾಗ್ಗಳು ಮತ್ತು ಸ್ಟ್ರೈಟ್ನರ್ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಕವರ್ಗಳು ಅವು ಇಟ್ಟಿದ್ದೀನಿ. ಸೊ ಹಿಂದೂಗಳೆಲ್ಲ ಒದರ್ಕೊಂಡು ಒಂದ್ಸಲ ಎಲ್ಲ ಜೋಡಿಸ್ಬಿಟ್ರೆ ಆಯಿತು. ಮತ್ತು ಸ್ಯಾರಿ ಸೆಕ್ಷನ್ ತೋರಿಸಲೇ ಇಲ್ಲ ನಾನು. ಸ್ಯಾರಿ ಸೆಕ್ಷನ್ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸೀರೆಗಳೆಲ್ಲ ಮಡಚಿಟ್ಟುಬಿಟ್ಟಿದ್ದೀನಿ.
ಫ್ಯಾನ್ಸಿ ಸೀರೆಗಳೆಲ್ಲ ಒಂದಕ್ಕೆ ಹಾಕಿಟ್ಟಿದ್ದೀನಿ. ಇದು ಗೌನ್ ನಂದು ಎಲ್ಲ ಮಡ್ಚಿಕ್ಕಿದ್ದೀನಿ. ಮತ್ತು ಇನ್ನು ಇದ್ರ ಕೆಳಗಡೆ ಬೆಡ್ಶೀಟ್ಗಳು, ಅಲ್ಲೆಲ್ಲ ಬೆಡ್ಶೀಟ್ಗಳು, ಪಂಚೆಗಳು, ಸ್ವೆಟ್ರು, ಜರ್ಕಿನೆಲ್ಲ ಇಟ್ಟಿದ್ದೀನಿ. ಇನ್ನು ಇದ್ರ ಕೆಳಗಡೆ ಇಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಬುಕ್ಸು ಹಿಂದೆಗಡೆಗಿಟ್ಟು ಇದು ಬ್ಯಾಗ್ಗಳೆಲ್ಲ ಇಟ್ಟಿದ್ದೀನಿ. ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹುಡ್ಕೊಂಡು ಕರ್ಕೊಂಡು ಇದೇ ಬ್ಯಾಗಿಗೆ ಹಾಕ್ಕೊಳ್ಳೋದು. ಮತ್ತು ಇದೊಂದು ವ್ಯಾನಿಟಿ ಬ್ಯಾಗು, ನಂದು ಲ್ಯಾಪ್ಟಾಪ್ ಬ್ಯಾಗು, ಅವೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಬರೀ ಬ್ಯಾಗ್ಸು ಅದು ಇದು ಇಟ್ಟಿದ್ದೀನಿ. ಸೊ ಇನ್ನು ಈ ಕಡೆ ಕಬೋರ್ಡು ತೆಗೆದಿಲ್ಲ, ಅದು ಇನ್ನೂ ತೆಗೆದು ಅದೆಲ್ಲ ಅವತ್ತೇ ಮಡಿಸಿಟ್ಟೆ. ನಾನು ರೇಷ್ಮೆ ಸೀರೆಗಳು ಅವು ಇವೆ ಅಲ್ಲಿ. ಸೊ ಇಲ್ಲಿ ರಾಕೇಶ್ದನ್ನು ಜೋಡಿಸ್ಬೇಕು. ಅಂದರೆ ನಾನು ಈ ರೇಷ್ಮೆ ಸೀರೆಗಳನ್ನೆಲ್ಲ ಫಸ್ಟು ನಾನು ಏನು ಮಾಡ್ತಿದ್ದೆ ಅಂದರೆ ಅಲ್ಲಿ ಆ್ಯಂಗರ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಪೈಪ್ ಇದೆ, ಎರಡರಲ್ಲೂ ಪೈಪ್ ಇದೆ, ಆ್ಯಂಗರ್ಗೆ ಹಾಕ್ಕೊಳ್ಳೋಣ ಅಂದ್ಕೊತಿದ್ದೆ. ಬಟ್ ಅದೇ ಕಟ್ಟಾಗುತ್ತೆ ಆ್ಯಂಗರ್ಗೆ ಹಾಕಿದ್ರೆ ಅಂಥೇಳಿ ಅಂತಾರೆ. ಸೊ ಕಟ್ಟಾಗ್ಬಿಡುತ್ತೇನೋ ಅಂದ್ಕೊಂಡು ಇದನ್ನು ಜೋಡಿಸಿಟ್ಟಿದ್ದೀನಿ ರೇಷ್ಮೆ ಸೀರೆಗಳೆಲ್ಲನೂ. ರೇಷ್ಮೆ ಸೀರೆ ಬ್ಲೌಸು ಮತ್ತು ಒಂದು ಸ್ವಲ್ಪ ಹೊಸದಿನೇನು ಅನಿಸುತ್ತೆ ಅದನ್ನೆಲ್ಲ ಇಲ್ಲಿ ಈ ಕಡೆ ಇಟ್ಬಿಟ್ಟಿದ್ದೀನಿ. ಮತ್ತು ಮೇಕಪ್ ಐಟಮ್ಸ್ ಕೂಡ ಅಷ್ಟೇ. ನಾನು ಈ ವಾಟ್ರಫಾಲ್ ಇಟ್ಟಿರೋದು ಬರೀ ಮೇಕಪ್ ಐಟಮ್ಸು, ರೇಷ್ಮೆ ಮತ್ತು ಸಿಲ್ಕ್ ಸ್ಯಾರೀಸು ಅದು ಇದೆಲ್ಲ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಚಿನ್ನಿ ಕೈಗೆ ಏನಾದರೂ ಸಿಕ್ಬಿಟ್ರೆ ಮೇಕಪ್ ಐಟಮ್ಸು ಅಷ್ಟೇ, ಒಂದು ಲಿಫ್ಟಿಗೆ ಸಿಕ್ಕಿದ್ರು ಫುಲ್ಲು ಮುಗಿಸ್ತಾಳೆ, ಆಮೇಲೆ ಗೊತ್ತಾಗಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ನಾನೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಆ ವಾಲ್ಡ್ರಫ್ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಾನು ಸಿಲ್ಕ್ ಸ್ಯಾರಿಗಳೇನಿದೆ ಅದೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಜೊತೆಗೆ ಒಂದು 2 ಫ್ಯಾನ್ಸಿ ಸೀರೆಗಳು ಕೂಡ ಇದೆ. ಸೊ ಅದಷ್ಟು ಇಲ್ಲಿ ಇಟ್ಟಿದ್ದೀನಿ. ಇದಿಷ್ಟು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ರೇಷ್ಮೆ ಸೀರೆಗಳನ್ನೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಈ ಕಬೋರ್ಡಲ್ಲಿ ಈ ಸೆಕ್ಷನಲ್ಲಿ ನಾನು ಇಲ್ಲಿ ರೇಷ್ಮೆ ಸೀರೆಗಳು ಮತ್ತು 1-2 ಫ್ಯಾನ್ಸಿ ಸೀರೆಗಳನ್ನ ಜೋಡಿಸಿಟ್ಟಿದ್ದೀನಿ. ಅಲ್ಲಿ ಮಿಕ್ಸ್ ಆಗಿದೆ ಬ್ಲೌಸಸ್ಸು, ಸಿಲ್ಕ್ದು ಮತ್ತು ಫ್ಯಾನ್ಸಿದು ಎಲ್ಲನೂ. ಮತ್ತು ಇಲ್ಲಿ ಇದು ಮೇಕಪ್ ಐಟಮ್ ಬಾಕ್ಸ್ ಇದು. ಸೊ ಇದು ಎಲ್ಲ ಇನ್ನೂ ಜೋಡಿಸಿಟ್ಕೊಬೇಕು. ಇಷ್ಟು ಇದು ನಿಪ್ಪಲ್ ಪಾಪೋದು ಚಿನ್ನಿ ಇದನ್ನು ಆಟ ಆಡ್ತಿದ್ಲು ಮತ್ತು ಕಳೆದೋಯ್ತು ಅಂದ್ಕೊಂಡೆ ನಾನು. ಸೊ ಅದಕ್ಕೆ ಇದನ್ನು ಸೇಫಾಗಿ ಇಟ್ಕೊಳ್ಳೋಣ ಹಿಂಗೆ ಮೆಮೊರಿಗೆ ಅಂತೇಳಿ ಅಭ್ಯಂತಿದ್ದು ಫ್ರೂಟ್ಸ್ ಹಾಕ್ಬಿಟ್ಟು ಕೊಡೋದಕ್ಕೆ ನಿಪ್ಪಲ್ಲು. ಸೊ ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಸೇಫಾಗಿರುತ್ತೆ ಅಂತ. ಇನ್ನು ಲಿಪ್ಸ್ಟಿಕ್ಗಳು ಅವು ಇವು ಎಲ್ಲ ಇದೆ ಇಲ್ಲಿ. ಇಲ್ಲೆಲ್ಲ ಯು ಪಿನ್ಸು ಮತ್ತು ಹೇರ್ ಬ್ರೌಚಸ್ ಇದೆ. ಇದರಲ್ಲೂ ಕೂಡ ಅಷ್ಟೇ ಲಿಪ್ಸ್ಟಿಕ್ಸ್ ಎಲ್ಲ ಇದೊಂದರಲ್ಲೇ ಇತ್ತು. ಸೊ ಇದೆಲ್ಲ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಎಲ್ಲ ಎತ್ಕೊಂಡು ಗಚ್ಚ ಪಿಚ್ಚೆ ಹಾಕ್ಬಿಟ್ಟಿದೆ ಅಷ್ಟೇ. ಸೊ ಇದು ಹೈಲೈಟರ್ ಅನಿಸುತ್ತೆ, ಇದು ಇನ್ಸೈಡ್ದು ಹೈಲೈಟರ್. ಸೊ ಈ ಕಡೆ ಏನು ಇಟ್ಟಿಲ್ಲ, ಅಲ್ಲಿ ಅಷ್ಟೊಂದು ಬೋಟೈ ಒಂದು ಇಟ್ಟಿದ್ದೀನಿ ಒಂದು. ಮತ್ತು ಇಲ್ಲಿ ಬ್ಲೌಸ್ಗಳಿವೆ ನನ್ನವು. ಸೊ ಬ್ಲೌಸಸ್ ಇನ್ಯಾವಾಗಾದರೂ ಡಿಸೈನ್ಗಳೆಲ್ಲ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಮೇಲಿಂದ ಹೀಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಇಲ್ಲಿ ಕವರ್ ಆಗಿದೆ ಫ್ಯಾನ್ಸಿ ಸಿಲ್ಕ್ ಸ್ಯಾರಿಗಳದ್ದು. ಮತ್ತು ಇನ್ನು ಪಕ್ಕದಲ್ಲಿ ಫ್ಯಾನ್ಸಿ ಸ್ಯಾರಿಗಳದಿದೆ. ಇನ್ನು ಆ ಕಡೆ ರಾಖಿ ಎಷ್ಟಿದೆ, ಇದು 3 ವಾರ್ಡ್ರೋಬ್ ಇದು ಕ್ಲೀನ್ ಆಯಿತು. ಇನ್ನು ಅಲ್ಲಿ ಕೂಡ ಇಲ್ಲಿ ಕಬೋರ್ಡ್ಗಳು ಕೂಡ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಡ್ರಾಯರ್ಗಳು ಜೋಡಿಸಿಟ್ಟಿದ್ದೀನಿ. ಸೊ ಟೋಪಿಗಳೆಲ್ಲ ಒಂದು ಕಡೆ. ಇದು ನಾನು ಚಳಿಗಾಲದಲ್ಲಿ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದು, ಆದರೆ ಇವಾಗ ಯೂಸ್ ಮಾಡ್ತಾಯಿಲ್ಲ. ಸ್ಲಿಪ್ ಆಯಿತು ಸುಮಾರಾಗೆ, ಆದರೆ ಬೆಚ್ಚಗೇನಾಗುತ್ತೆ, ಬಟ್ ಸ್ಲಿಪ್ ಆಯ್ತದು. ಮತ್ತು ಇವು ಟೋಪಿಗಳು, ಹುಡುಗರದ್ದು ಟೋಪಿಗಳು. ಇದು ಅಭ್ಯಂತಿದ್ದು, ಅದನ್ನು ಇಶ್ಯೂದು. ಇದು ಅವ್ರ ಅತ್ತೆ ತಕ್ಕೊಟ್ಟಿರೋದು ರೆಡ್ ಟೋಪಿ, ಫಸ್ಟ್ ಟೋಪಿ ಚಿನ್ನಿದು. ಸೊ ಇನ್ನೊಂದು ಟೋಪಿ ಕೂಡ ಕೊಟ್ಟಿದ್ದಾರೆ, ಇದು ಇದೆ ನೋಡಿ. ಇದ್ರ ಜೊತೆಗೆ ಶಾಲ್ ಕೂಡ ಇದೆ, ಅದೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ಸೊ ಇನ್ನಿಲ್ಲಿ ಈ ಕಡೆ ಎಲ್ಲ ಮಕ್ಕಳು ಡೈಪರು ಅದು ಇದು ಇಟ್ಟಿದ್ದೀನಿ. ಇಲ್ಲಿ ಡೈಪರ್ಸು ಅದು ಇದು ಎಲ್ಲ ಇಟ್ಟಿದ್ದೀನಿ ಫುಲ್ಲು ಒರೆಸ್ಬಿಟ್ಟು. ಇನ್ನು ಮೇಲೆ ಅಲ್ಲೋ ಮೆಡಿಸನ್ ಇಟ್ಟಿದ್ದಿದೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಮತ್ತು ಈ ಡ್ರಾಯರ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಬಂದೆ
ಮತ್ತು ಇಲ್ಲೂ ಕೂಡ ಏನೇನೋ ಇಟ್ಟಿದ್ದೀನಿ ವಸ್ತುಗಳು, ಚಿನ್ನಿ ಕೈಗೆ ಸಿಗಬಾರ್ದು ಅಂತ ಹೇಳಿ ಅವಳು ಸ್ಕೂಲ್ ಆ್ಯಕ್ಟಿವಿಟೀಸ್ದು. ಮತ್ತು ಇಲ್ಲಿ ಈ ಕಬೋರ್ಡಲ್ಲೂ ಕೂಡ ವೈಲ್ಡ್ ಅನಿಮಲ್ಸ್ದು ಮತ್ತು ಒಂದು ಸ್ವಲ್ಪ ಆಟ ಸಾಮಾನು, ಗಾಜಿನ ಬಳೆಗಳೆಲ್ಲ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇನ್ನದಷ್ಟಾದರೆ ಕ್ಲೀನಿಂಗ್ ಬ್ಲಾಗ್ ಆಯ್ತು ಇವತ್ತಿಂದು.